ಪೇಮೆಂಟ್ ಅವರೇ ಕೊಡ್ತಾರಾ? ಹಾಂ ಸರಿ. ಪೋರ್ಟರ್ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಪೋರ್ಟರ್ ಒನ್ ಡೇ ಅರ್ನಿಂಗ್ ಮಾಡಿ ತೋರಿಸೋಣ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಕೂಡ ಪೋರ್ಟರ್ ಒನ್ ಡೇ ಅರ್ನಿಂಗ್ ನಿಮಗೆ ಮಾಡಿ ತೋರಿಸಿದ್ದೆ. ಅಂದರೆ ಅವತ್ತೇನಾಗಿತ್ತಪ್ಪ ಅಂದರೆ ಆರ್ಡರ್ ತುಂಬ ಚೆನ್ನಾಗಿ ಬಂದಿತ್ತು, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಂದಿತ್ತು. ಆಮೇಲೆ 450 ರೂಪಾಯಿ 350 ರೂಪಾಯಿ ಆರ್ಡರ್ ಎಲ್ಲ ಬಂದಿತ್ತು. ಅಂದರೆ ಚೆನ್ನಾಗಿ ಅರ್ನಿಂಗ್ ಆಗಿತ್ತು ಅವತ್ತು. ಆಮೇಲೆ ಬಂದು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರು, ಬ್ರೋ ಪೋರ್ಟರ್ ವೇಸ್ಟು, ಪೋರ್ಟರ್ ವಸ್ಟು, ನೀವು ಇನ್ನೊಂದಿನ ಮಾಡಿ ನೋಡಿ ಗೊತ್ತಾಗುತ್ತೆ ಅನ್ನೋದೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಪೋರ್ಟರ್ ಒನ್ ಡೇ ಅರ್ನಿಂಗ್ ಮಾಡಿ ನಿಮಗೆ ತೋರಿಸೋಣ ಅಂತ. ಇವತ್ತು ಹೋಗ್ಬಿಟ್ಟು ಪೋರ್ಟರ್ ಒನ್ ಡೇ ಅರ್ನಿಂಗ್ ಎಷ್ಟಾಗುತ್ತೆ ಅನ್ನೋದು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಟೈಮ್ 10:17 ಆಗಿದೆ. ಇವಾಗ ಲಾಗಿನ್ ಕೊಟ್ಬಿಡ್ತೀನಿ. ನೋಡಿ ಗೋ ಲಾಗಿನ್ ಕೊಟ್ಟೆ. ಅಂದರೆ ಫಸ್ಟ್ನೇ ಆರ್ಡರು ಯಾವಾಗ ಎಷ್ಟೊತ್ತಿಗೆ ಬರುತ್ತೆ ಅನ್ನೋದು ನೋಡೋಣ. ಅಂದರೆ ನಾನು ಎಲ್ಲಿದ್ದೀನಿ ಅಂದರೆ ಇವಾಗ ನೋಡಿ ಗೊರಗುಂಟೆಪಾಳ್ಯ ಸರ್ಕಲ್ ಇದೆಯಲ್ಲ ಇಲ್ಲಿ, ಅಂದರೆ ಸಿಗ್ನಲ್ಲು, ಆ ಸಿಗ್ನಲ್ ಹತ್ರ ಇದ್ದೀನಿ. ಅಂದರೆ ಫಸ್ಟ್ನೇ ಆರ್ಡರ್ ಇಲ್ಲೇ ಬರುತ್ತೆ, ವೆಯ್ಟ್ ಮಾಡೋಣ. ಅಂದರೆ ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಇದೆಯಲ್ಲ ಪಿಣಿ, ಅದು ಅಲ್ಲೇನಾರು ಆರ್ಡರ್ ಬರುತ್ತಾ ಇಲ್ವಾ ನೋಡೋಣ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಅಕಸ್ಮಾತ್ ಏನಾರು ಆರ್ಡರ್ ಬರಲಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡೋಣ. ನೋಡಿ ಪೋರ್ಟರಲ್ಲಿ ಯಾವುದೇ ಆದಂಥ ಇನ್ಸೆಂಟಿವ್ ಕೂಡ ಇಲ್ಲ. ದೇರ್ ಆರ್ ನೋ ಆ್ಯಕ್ಟಿವ್ ಇನ್ಸೆಂಟಿವ್ ಪ್ರೋಗ್ರಾಮ್ ರನ್ನಿಂಗ್ ಫಾರ್ ಯು ಎಟ್ ಅಂತ ಇದೆ. ಅಂದರೆ ಇವತ್ತು ಯಾವುದೇ ಇನ್ಸೆಂಟಿವ್ ಇಲ್ಲ. ಅಂದರೆ ಆರ್ಡರ್ ಅರ್ನಿಂಗ್ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇವತ್ತಿನ ಅರ್ನಿಂಗು. ಅಂದರೆ ಇನ್ಸೆಂಟಿವ್ ಕೊಟ್ಟಿರಿ ಚೆನ್ನಾಗಿರೋದು. ಅಂದರೆ ಯಾವ ಇನ್ಸೆಂಟಿವ್ ಕೂಡ ನನಗೆ ಕೊಟ್ಟಿಲ್ಲ ಇವತ್ತು, ಬರೀ ಆರ್ಡರ್ ಅರ್ನಿಂಗ್ ಅಷ್ಟೇ ಇವತ್ತು ಆಗೋದು. ನೋಡಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಇನ್ನೂ ಒಂದು ಆರ್ಡರ್ ಕೂಡ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಮುಂದೆ ಹೋದಾಗ ಎಲ್ಲರೂ ಏನಾರು ಆರ್ಡರ್ ಬರುತ್ತಾ ಇಲ್ಲ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು ನೋಡೋಣ. ಅಂದರೆ ಹಾಫ್ ಆನ್ ಅವರ್ ಆಯಿತು ನಾನು ಆಲೇ ಲಾಗಿನ್ ಆಗಿ, ಬಟ್ ಇನ್ನೂ ಒಂದು ಆರ್ಡರ್ ಕೂಡ ಬಂದಿಲ್ಲ. ಅಂದರೆ ಲಾಸ್ಟ್ ಟೈಮ್ ಪೋರ್ಟರ್ ಮಾಡಿದಾಗ ಇಷ್ಟೊತ್ತಿಗೆ ಆಲೇ ಆರ್ಡರ್ ಬಂದಿತ್ತು. ಅಂದರೆ ದಿನ ಒಂದೇ ಥರ ಇರೋಲ್ವಲ್ಲ, ಚೇಂಜಸ್ ಇದ್ದೇ ಇರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ, ಅವಾಗ ಏನಾರು ಆರ್ಡರ್ ಬರುತ್ತಾ ಇಲ್ವಾ ಅನ್ನೋದು. ನೋಡಿ ಟೈಮ್ ಆಲೇ 11 ಕಾಲಾಗಿದೆ. ಆಲೇ ಹತ್ತತ್ರ 1 ಅವರ್ ಆಯಿತು. 1 ಅವರಿಂದ ಒಂದು ಆರ್ಡರ್ ಕೂಡ ಬಂದಿಲ್ಲ. ಅಂದರೆ ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಈಗ ಇಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ನೋಡಿ ಈಗ ಇಲ್ಲಿ ತ್ರಿವೇಣಿ ರೋಡಲ್ಲಿ ಇದ್ದೀನಿ, ಒಂದು ಆರ್ಡರ್ ಕೂಡ ಬರ್ತಾಯಿಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾನೆ ಇಲ್ಲ. ನೋಡಿ ಆಲೇ 1 ಅವರ್ ಆಯಿತು, ಒಂದು ಆರ್ಡರ್ ಕೂಡ ಬಂದಿಲ್ಲ. ಇನ್ನೂ ಯಾವಾಗ ಬರುತ್ತೆ ಏನೋ ಆರ್ಡರು ಗೊತ್ತಿಲ್ಲ. ಇನ್ನೂ ವೆಯ್ಟ್ ಮಾಡಿ ನೋಡೋಣ. ಇಲ್ಲ ಇನ್ನೂ ಮುಂದೆ ಹೋಗೋಣ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಅವಾಗ ಏನಾರು ಬರುತ್ತಾ ಅಂತ. ನೋಡಿ ಮೊದಲನೇ ಆರ್ಡರ್ ಬಂತು, ಪಿಕ್ ಮಾಡೋಣ 69 ರೂಪಾಯಿ ಅಂತೆ. ಅಂದರೆ ಫಸ್ಟ್ನೇ ಆರ್ಡರು ಬಂತು, ಇನ್ನು ಪಿಕ್ ಆಗಿದೆ ಅಲ್ಲ ನೋಡೋಣ. ಅಂದರೆ ಪಿಕ್ ಆಗಿದೆ ನೋಡಿ. ಮೊದಲನೇ ಆರ್ಡರ್ದು ಪಿಕಪ್ ಬಂದು 500 ಮೀಟ್ರ್ ಇತ್ತು. ಅಂದರೆ ಹತ್ತತ್ರ ಬಂದು ಇನ್ನು 150 ಮೀಟರ್ ಇದೆ ಅಷ್ಟೇ ಪಿಕಪ್ಪಿಗೆ, ಹೋಗಿ ಪಿಕಪ್ ಮಾಡೋಣ. ಅಂದರೆ ಸ್ಟಾರ್ಟಿಂಗು 10 ಸೆಕೆಂಡ್ ಬೇರೆ ತೋರಿಸ್ತದೆ ನನಗೆ. ನೀವೇನಾರು ಪೋರ್ಟರ್ದು ಕಿಟ್ ತೊಗೊಂಡ್ರೆ ಆ 10 ಸೆಕೆಂಡ್ ತೋರಿಸಲ್ಲ, ಅದೇ 10 ಸೆಕೆಂಡ್ ಅಡ್ವಾಂಟೇಜ್ ಅಂತ. ಅಂದರೆ ನೀವು ಆರ್ಡರ್ ಬಂದ್ರೂ 10 ಸೆಕೆಂಡ್ ವೆಯ್ಟ್ ಮಾಡಿ ಬೇರೆ ಯಾರು ಅಕ್ಸೆಪ್ಟ್ ಮಾಡಲಿಲ್ಲ ಅಂದಾದ್ಮೇಲೆ ನಿಮಗೆ ಆರ್ಡರ್ ಬರುತ್ತೆ. ನೀವು ಪೋರ್ಟರ್ ಪಾರ್ಟ್ನರ್ ಕಿಟ್ಟು ತೊಗೊಂಡಿಲ್ಲ ಅಂದರೆ, ನೀವೇನೋ ಪೋರ್ಟರ್ ಪಾರ್ಟ್ನರ್ ಕಿಟ್ ತೊಗೊಂಡಿದ್ದೀರ ಅಂದರೆ ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡಿಬಿಡ್ಬೋದು. ಬಟ್ ಇವಾಗ ಹಿಂಗಾಗಲ್ಲ ನೋಡಿ. ನಾನು 10 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲಿಂದ ತೊಗೊಂಡಿದ್ದು, ಯಾಕಂದರೆ ನನ್ನ ಹತ್ರ ಕಿಟ್ಟಿಲ್ವಲ್ಲ ಅದಕ್ಕೋಸ್ಕರ. ಈಗ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡೋಣ ತಡೀರಿ. ನೋಡಿ ಲೊಕೇಶನ್ ಹತ್ರ ಬರ್ತಿದ್ದಂಗೆ ಕಾಲ್ ಮಾಡಬೇಕು. ಈಗ ಕಾಲ್ ಮಾಡ್ತಿದ್ದೀನಿ ನವೀನ್ ಸಿಂಗನವರಿಗೆ. ಹಲೋ ಸರ್, ಲೊಕೇಶನ್ ಹತ್ರ ಬನ್ನಿ. ನಿಮ್ಮ ಪೋರ್ಟರು ಸರ್, ಇದು ಫಾರಮ್ ಲಿಂಕ್ಸ್ ಅಂತ ಇದೆಯಲ್ಲ, ಇದೊಂದು ಗ್ರೀನ್ ಕಲರ್ ಆಟೋ ನಿಂತಿದೆ. ಹಾಂ ಓಕೆ. ನೋಡಿ ಕಸ್ಟಮರ್ ಅಲ್ಲಿದ್ದಾರೆ, ಹೋಗಿ ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗೋಣ. ಪೇಮೆಂಟ್ ಅವರೇ ಕೊಡ್ತಾರಾ? ಹಾಂ ಸರಿ. ನೋಡಿ ಹಿಂಗೆ ಪಿಕಪ್ ಮಾಡ್ತಿದ್ದಂಗೆ ಸ್ಟಾರ್ಟ್ ಟ್ರಿಪ್ ಇದೆಯಲ್ಲ, ಈ ಸ್ಟಾರ್ಟ್ ಟ್ರಿಪ್ ಹಿಂಗೆ ಕೊಡಬೇಕು.
ಸ್ಟಾರ್ ಟ್ರಿಪ್ ಕೊಟ್ಟಾದ್ಮೇಲಿಂದ ಈಗ ಕಸ್ಟಮರ್ ಲೊಕೇಶನ್ ತಗೋಬೇಕು. ಯಶವಂತಪುರ ಬನ್ನಿ ಹೋಗೋಣ. ನೋಡಿ, ನೀವೇನೋ ಪೋರ್ಟರ್ ನಾವು ರೆಗ್ಯುಲರಾಗಿ ಮಾಡ್ತಾನೆ ಇದ್ದೀವಿ ಅನ್ನಂಗಿದ್ರೆ ಪೋರ್ಟರ್ ಕಿಟ್ಟು ಅವಶ್ಯಕವಾಗಿ ಬೇಕೇ ಬೇಕು. ಯಾಕಂದರೆ ಈಗ 10 ಸೆಕೆಂಡ್ ಅಡ್ವಾಂಟೇಜ್ ಅಂತ ಇದೆಯಲ್ಲ, ಈಗ ಏನಾರು ನೀವು ಪೋರ್ಟರ್ ಕಿಟ್ ಇಲ್ಲ ಅಂದರೆ ಬೇರೆಯವ್ರು ಯಾರಾದರೂ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಅಂದರೆ ಈ ಥರ ಚಿಕ್ಕ ಆರ್ಡರ್ಗಳಾದರೆ ಸಿಗ್ತವೆ. ಈ ದೊಡ್ಡ ಆರ್ಡರು 200 ರೂಪಾಯಿ 300 ರೂಪಾಯಿ ಆರ್ಡರ್ಗಳು ಯಾರೂ ಅಷ್ಟೊತ್ತರೆಗೂ ಬಿಡೋಲ್ಲ, ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನಾದ್ರು ಪೋರ್ಟರ್ನ ನಾನು ಫುಲ್ ಟೈಮ್ ಆಗಿ ಮಾಡ್ತೀನಿ ಅನ್ನಂಗಿದ್ರೆ ನೀವು ಪೋರ್ಟರ್ ಪಾರ್ಟ್ನರ್ ಕಿಟ್ ಅವಶ್ಯಕವಾಗಿ ನಿಮಗೆ ಬೇಕಾಗುತ್ತೆ. ನೋಡಿ, ಇನ್ನೇನು ಲೊಕೇಶನ್ ಹತ್ರ ಬಂದೆ. ಅಂದರೆ ಫಸ್ಟ್ನೇ ಆರ್ಡರ್ ನಂದಿದ್ದು. ಸೊ ಫಸ್ಟ್ನೇ ಆರ್ಡರ್ನ ಕಂಪ್ಲೀಟ್ ಮಾಡೋಣ. ಇನ್ನೆಷ್ಟೋ ಇನ್ನೊಂದು 50 ಮೀಟರ್ ಐತೆ ಅಷ್ಟೇ. ನೋಡಿ, ಇಟ್ಲೇನೆ ಲೊಕೇಶನ್. ಇದೆ ಗುರು ಅಪಾರ್ಟ್ಮೆಂಟಾ? ನೋಡೋಣ ತಡಿಯಪ್ಪ, ಕಾಲ್ ಮಾಡೋಣ. ಸರ್, ಲೊಕೇಶನ್ ಹತ್ರ ಬಂದೀನಿ ಪೋರ್ಟರು. ಸೊ ಫೋನ್ ಮಾಡಿದ್ನಲ್ಲ, ಬರ್ತಾ ಇದ್ದಾರಂತೆ, ಬರಲಿ. ಪೋರ್ಟರ್ $69 ಸರ್. ಸ್ಕ್ಯಾನರ್ ಹೇಳಿ. ಹಾಂ ಸರಿ ಸರ್. ನೋಡಿ, ಮೊದಲನೇ ಟ್ರಿಪ್ ಕಂಪ್ಲೀಟ್ ಆಯಿತು. ನಮಗೆ ಎಷ್ಟು ಬಂತು ಅಂತ ನೋಡೋಣ. ಅಂದರೆ 69 ರೂಪೀಸ್ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೋ. ಅಂದರೆ ಪೋರ್ಟರ್ ಒಂದು ಕಮಿಷನ್ ಇಟ್ಕೊತಾನಲ್ಲ, ಕಮಿಷನ್ ಎಷ್ಟು ಇಟ್ಕೊಂಡು ಅನ್ನೋದು ನೋಡೋಣ ಇವಾಗ. ನೋಡಿ, ಕ್ಯಾಶ್ ಕಲೆಕ್ಟೆಡ್ ಕೊಟ್ಟೆ. ಕಸ್ಟಮರ್ ರೇಟಿಂಗ್ ಕೇಳ್ತಿದ್ದಾರೆ, ಕಸ್ಟಮರ್ ರೇಟಿಂಗ್ ಕೂಡ ಕೊಡೋಣ. ಟುಡೇಸ್ ಅರ್ನಿಂಗ್ 0 ತೋರಿಸ್ತಾನೆ. ಇನ್ನೂ ಅಪ್ಡೇಟ್ ಆಗಿಲ್ಲ, ತಡೀರಿ, ಅಪ್ಡೇಟ್ ಆಗುತ್ತೆ. ನೋಡಿ, 55 ರೂಪೀಸ್ ಕೊಟ್ಟಿದ್ದಾನೆ. ಅಂದರೆ ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿದ್ದಾನೆ? 69 ಅಂದರೆ 14 ರೂಪೀಸ್ ಕಮಿಷನ್ನೇ ಕಟ್ ಮಾಡ್ಕೊಂಡಿದ್ದಾನೆ. ನೋಡಿ, 14 ರೂಪೀಸ್ ಕಮಿಷನ್ ಕಟ್ ಮಾಡ್ಕೊಂಡು ನಮಗೆ 55 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಪರವಾಗಿಲ್ಲ ಗುರು. ಅಂದರೆ ಒಂದು 3-3.5 ಕಿಲೋಮೀಟರ್ ಬಂದಿದ್ದೀನಿ, 55 ರೂಪೀಸ್ ಬಂದಿದೆ, ಏನು ತೊಂದರೆ ಇಲ್ಲ. ನೋಡಿ, ಇನ್ನೊಂದು ಆರ್ಡರ್ ಬರ್ತಾಯಿದೆ. ಅಂದರೆ ಇನ್ನೂ 10 ಸೆಕೆಂಡ್ ವೆಯ್ಟ್ ಮಾಡಬೇಕು ನಾನು. 10 ಸೆಕೆಂಡ್ ಆದಮೇಲೆ ನನಗೆ ಆರ್ಡರ್ ಅಕ್ಸೆಪ್ಟ್ ಮಾಡೋಕ್ಕೆ ಕೊಡ್ತಾನೆ. ನೋಡಿ, 2 ಸೆಕೆಂಡ್ ಇದೆ, ಕ್ಲಿಕ್ ಮಾಡೋಣ. ನೋಡಿ, ಇದು ಕೂಡ ಅಕ್ಸೆಪ್ಟ್ ಆಗಿದೆ. ಅಂದರೆ 10 ಸೆಕೆಂಡ್ ಆದಮೇಲೆ ಅಕ್ಸೆಪ್ಟ್ ಆಯಿತು. ನಿಮ್ಮ ಹತ್ರ ಕಿಟ್ಟಿದ್ರೆ ಈ 10 ಸೆಕೆಂಡು ಬರೋಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಪಿಕಪ್ ಇಲ್ಲೇ ಇದೆ, 220 ಮೀಟ್ರಲ್ಲಿದೆ. ಬನ್ನಿ ಹೋಗಿ ಪಿಕ್ ಮಾಡ್ಬೋಣ. ನೋಡಿ, ಕಾಲ್ ಮಾಡಿದ್ದೆ, ಬರ್ತಾರಂತೆ. ನೋಡಿ, ಇಲ್ಲೇನೆ ಆ ಕಡೆ ಹಾಕೊಳ್ಳೋಣ. ನೋಡಿ, ಲೊಕೇಶನ್ ಹತ್ರ ಬಂದು ರೀಚ್ ಆದೆ. ಅಂದರೆ ಇದು ಡಿಸ್ಟೆನ್ಸ್ ಎಷ್ಟಿತ್ತು ಅಂದರೆ 8 ಕಿಲೋಮೀಟರ್ ಇತ್ತು. ಈಗ ಕಸ್ಟಮರಿಗೆ ಕಾಲ್ ಮಾಡೋಣ, ಬನ್ನಿ. ಅಯ್ಯ, ಪೋರ್ಟರ್ ಆ್ಯಪ್ ಓಪನ್ ಮಾಡಿದೆ. ಅಂದರೆ ಅಮೌಂಟ್ ಕೂಡ ಅವರೇ ಪೇ ಮಾಡಿದ್ರು. ಅಂದರೆ 137 ಇದೆಯಲ್ಲ, 140 ರೂಪೀಸ್ ಅವರೇ ಪೇ ಮಾಡಿದ್ರು. ಹಲೋ ಹಲೋ ಸರ್, ಲೊಕೇಶನ್ ಹತ್ರ ಬನ್ನಿ. ಪೋರ್ಟರು ಸರ್, ಇಲ್ಲಿ ಒಂದು ರೋಡ್ ಇದೆಯಲ್ಲ, ಈ ರೋಡ್ ಇದ್ದೀನಿ. ಇಲ್ಲೊಂದು ಯಾವುದೋ ಅಂಗಡಿ ಬೇರೆ ಇದೆ. ಅಂದರೆ ಒಂಥರ ನೈಟ್ ಎಲ್ಲ ಹಾಕ್ಕೊಂಡಿದ್ದಾರೆ, ಚಿಕ್ಕ ಅಂಗಡಿ. ಸಮೃದ್ಧಿ ಅಂತ ಇದೆ ಅಂಗಡಿ ಹೆಸರು. ಇಲ್ಲ, ಸಂಧಿ ಒಳಗಡೆ ಬಂದಿಲ್ಲ, ಮೇನ್ ರೋಡಲ್ಲೇ ಇದ್ದೀನಿ. ಹಾಂ, ಹೌದು. ಹಾಂ, ರೈಟಿಗೆ ಕ್ರಾಸ್ ಇದೆ. ಹಾಂ, ಬೋರ್ಡ್ ಇಲ್ಲ. ಹಾಂ, ಇಲ್ಲ.
ಎಸ್ ಬಿ ಐ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದೆಯಾ? ಇಲ್ಲ ಇಲ್ಲ, ಯಾವುದು ಇಲ್ಲ ಇಲ್ಲಿ. ಇದು SM ಇಂಡಸ್ಟ್ರೀಸ್ ಅಂತ ಇದೆಯಲ್ಲ, ಅಲ್ಲಿ ರೈಟ್ ತೊಗೊಬೇಕಾ? ಹಾಂ, ಓಕೆ. ಥ್ಯಾಂಕ್ ಯು ಸರ್. ನೋಡಿ, ಡೆಲಿವರ್ ಕಂಪ್ಲೀಟ್ ಆಯಿತು. ಈಗ ಡೆಲಿವರ್ ಕಂಪ್ಲೀಟ್ ಕೊಡೋಣ ಇಲ್ಲಿ. ಏನು ಟ್ರಿಪ್ಪು? ಓಕೆ. ಕ್ಯಾಶ್ ಕೂಡ ಅಲ್ಲೇ ಕೊಟ್ರಲ್ಲ, ಸೊ ಇಲ್ಲೇ ಕ್ಯಾಶ್ ಹೆಂಗೆ ಕಲೆಕ್ಟ್ ಮಾಡೋಂಗಿಲ್ಲ. 137 ಅಂತೆ, 140 ರೂಪೀಸ್ ಕೊಟ್ಟರು ನಂಗೆ ಅವರು. ಸೊ ಕಸ್ಟಮರ್ ರೇಟಿಂಗ್ ಕೊಡೋಣ, 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಥ್ಯಾಂಕ್ ಯು ಯಶ್ವಂತ್ ಅಂತ ಬಂತು. ಈಗ ತಿರ್ಗಾ ಇವಾಗ ನಾವು ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡಬೇಕು. ಅಂದರೆ 8 ಕಿಲೋಮೀಟರ್ಸ್ಗೆ ಎಷ್ಟು 140 ರೂಪೀಸ್ ಕೊಟ್ಟಿದ್ದಾನೆ. ಬಟ್ ಅವ್ನು ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿದ್ದಾನೆ. ಆರಾಮಾಗಿ ಬರ್ಬೋದು ಬ್ರೋ. ಅಂದರೆ ಡಿಸ್ಟೆನ್ಸಲ್ಲೇನು ತೊಂದರೆ ಆಗ್ತಾಯಿಲ್ಲ. ಅಂದರೆ ಈಗ 8 ಕಿಲೋಮೀಟರ್ಸ್ ಬಂದಿದ್ದೀನಿ ಅಂದರೆ 100 ರೂಪೀಸ್ ಕೊಟ್ಟಿರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ಆರ್ಡರ್ಸ್ಗಳು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅನಿಸುತ್ತೆ. ಆರ್ಡರ್ಗಳೇ ಬರ್ತಾಯಿಲ್ಲ. ಅಂದರೆ ಟೈಮ್ ನೋಡಿ, ಆಲೆ ಎಷ್ಟು 12 ಕಾಲಾಗಿದೆ. ಟೋಟಲ್ ನಾನು ಲಾಗಿನ್ ಆಗಿದ್ದು 2 ಅವರ್ ಲಾಗಿನ್ ಇದ್ದೀನಿ. ಬಟ್ ಎಷ್ಟು 165 ರೂಪೀಸ್ ಅರ್ನಿಂಗ್ ಆಗಿದೆ ಅಷ್ಟೇ. ಬನ್ನಿ ಹೋಗುವ. ನೆಕ್ಸ್ಟ್ ಆರ್ಡರ್ ಇನ್ನು ಯಾವಾಗ ಬರುತ್ತೋ ಏನೋ ಅಂತ ಬ್ಯುಸಿ ಏರಿಯಾದಲ್ಲಿದ್ದೆ, ಅಷ್ಟೊತ್ತಕ ಬಂತು. ಬಟ್ ಇವಾಗ ಬರುತ್ತಾ ಇಲ್ಲೋ ನೋಡಬೇಕು. ನೋಡಿ, ಇನ್ನೊಂದು ಆರ್ಡರ್ ಕೂಡ ಬಂದಿತ್ತು. ಬಟ್ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಅಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಇಲ್ಲಲ್ಲ ನನಗೆ, ಅದರಿಂದಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಬೇರೆ ಯಾರೋ ಅಕ್ಸೆಪ್ಟ್ ಮಾಡಿಬಿಟ್ರು. ಅಂದರೆ ಆ 10 ಸೆಕೆಂಡ್ ಇರುತ್ತಲ್ಲ, ಆ 10 ಸೆಕೆಂಡ್ ಒಳಗಡೆ ಬೇರೆ ಯಾರೋ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದಾಗಿ ಆ ಆರ್ಡರ್ ಕೂಡ ಮಿಸ್ ಆಯಿತು. ನಾನು ಫಸ್ಟು ಡೇ ಮಾಡಿದ್ನಲ್ಲ, ಅವತ್ತು ಈ ಡಿಸ್ಅಡ್ವಾಂಟೇಜ್ ಇರಲಿಲ್ಲ. ಅಂದರೆ ಈ 10 ಸೆಕೆಂಡ್ಗಿಂತ ಆದಮೇಲೆ ಪಿಕ್ ಮಾಡೋ ಥರ ಇರಲಿಲ್ಲ. ಡೈರೆಕ್ಟಾಗಿ ಪಿಕ್ ಮಾಡಿ ಇನ್ನೊಂದು ಆರ್ಡರ್ ಬರ್ತಾಯಿದೆ 132 ರೂಪೀಸ್ದು. ಅಂದರೆ ಇವಾಗ ನಾನು 10 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲಿಂದ ಪಿಕಪ್ ಮಾಡಬೇಕು. ಅಷ್ಟರೊಳಗಡೆ ಯಾರು ಪಿಕಪ್ ಮಾಡಿಲ್ಲ ಅಂದರೆ ಮಾತ್ರ ನನಗೆ ಆರ್ಡರ್ ಸಿಗುತ್ತೆ, ಇಲ್ಲ ಆರ್ಡರ್ ಸಿಗೋಲ್ಲ. ನೋಡಿ, ಕ್ಲಿಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲ, ಯಾರೋ ಬೇರೆಯವ್ರಿಗೆ ಹೋಯ್ತು. ಸಮ್ವನ್ ಎಲ್ಸ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಆರ್ಡರು. ಅಂದರೆ ಇದೇ ಥರ ನನಗೆ 2 ಆರ್ಡರ್ ಆಯಿತು. ಅಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಏನಾದ್ರು ಇಲ್ಲ ಅಂದರೆ ನೋಡಿ ಈ ಥರ ಆಗುತ್ತೆ. ಪೋರ್ಟರಲ್ಲಂತೂ 10 ಸೆಕೆಂಡ್ ಅಡ್ವಾಂಟೇಜು ತುಂಬ ಮುಖ್ಯ. ಏನಕ್ಕೆ ಅಂದರೆ ನೋಡಿ, ಅವಾಲಿಂದ 3 ಆರ್ಡರ್ ಇಲ್ಲೇ ಮಿಸ್ ಆಯಿತು. ಒಂದು 79 ರೂಪಾಯಿದು, ಒಂದು 69 ರೂಪಾಯಿದು, ಒಂದು 130 ರೂಪಾಯಿದು. 3 ಆರ್ಡರು ಇಲ್ಲೇ ಒಂದೇ ಸ್ಪಾಟಲ್ಲೇ ಮಿಸ್ ಆಗಿದ್ದಾವೆ. ಅಂದರೆ ಬೇರೆ ಯಾರೋ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ 10 ಸೆಕೆಂಡ್ ಆದಕ್ಕಿಂತ ಮುಂಚೆನೇ ಅಲ್ಲೇ ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಸೊ ಅದರಿಂದಾಗಿ ಪೋರ್ಟರ್ ಏನಾದ್ರು ನೀವು ಮಾಡ್ತೀರಾ ಅಂದರೆ ನೀವು ಪೋರ್ಟರ್ ಕಿಟ್ಟು ತೊಗೊಳ್ಳಿ. ನೀವು ಪೋರ್ಟರ್ ಕಿಟ್ ತೊಗೊಂಡ್ರೆ ಈ ಡಿಸ್ಅಡ್ವಾಂಟೇಜ್ ಇರೋಲ್ಲ. ಅಂದರೆ 10 ಸೆಕೆಂಡ್ ಕಾಯ್ದಾದ್ಮೇಲಿಂದ ಆರ್ಡರ್ ಅಕ್ಸೆಪ್ಟ್ ಮಾಡೋದಿರುತ್ತಲ್ಲ, ಅಷ್ಟೊತ್ತಿಗೆ ಯಾರಾದರೂ ಆಗಲಿ ಅಕ್ಸೆಪ್ಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಆರ್ಡರ್ಗಳು ಬೇರೆ ಕಮ್ಮಿ ಅಲ್ವಾ, ಪೋರ್ಟರಲ್ಲಿ ಕಾಯ್ತಾ ಇರ್ತಾರೆ. ಆರ್ಡರ್ ಬರ್ತಿದ್ದಂಗೆ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಅದರಿಂದಾಗಿ ನೋಡಿ ಆರ್ಡರ್ಗಳು ಎಷ್ಟೊಂದು ಮಿಸ್ ಆಗಿದೆ. ನೋಡೋಣ ತಡೀರಿ, ನನಗೆ ಯಾಕೆ ಇವತ್ತು ಅರ್ನಿಂಗ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಸಂಜೆವರೆಗೂ ಮಾಡಿಬಿಟ್ಟು ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು. ಆಮೇಲೆ ಇನ್ನೊಂದು, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ. ಯಾಕೆಂದರೆ ಮಾತಾಡೋದು ನೀಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂದರೆ ಮೂಗೆಲ್ಲ ಬ್ಲಾಕ್ ಆಗಿದೆ, ಗಂಟಲು ಬೇರೆ ಲೈಟಾಗಿ ಕೆರಿತಾ ಇದೆ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನೀಟಾಗಿ ಕೂಡ ಮಾತಾಡೋಕ್ಕಾಗ್ತಾಯಿಲ್ಲ. ಮೂಗೆಲ್ಲ ಬ್ಲಾಕ್ ಆಗಿದೆಯಲ್ಲ, ಅದಕ್ಕೆ ಕ್ಲೀನಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಅದರಿಂದಾಗಿ ನೋಡ್ಕೊಂಡ್ರೆ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅಂದರೆ ಬಂದುಬಿಟ್ಟಿದ್ದೀನಿ ಬೆಂಗಳೂರಿಗೆ, ವಾಪಸ್ ಹೋದರೆ ಸರಿ ಇರಲ್ಲ. ಡ್ಯೂಟಿ ಮಾಡ್ಕೊಂಡು ನಿಮಗೆ ಅರ್ನಿಂಗ್ ಎಷ್ಟಾಗುತ್ತೆ ತೋರಿಸ್ಬಿಟ್ಟೆ ನಾನಿವತ್ತು ಹೋಗೋದು. ನೋಡಿ, ಈ ಆರ್ಡರ್ ಕೂಡ ಇಲ್ಲ, ಈ ಆರ್ಡರ್ ಕೂಡ ಮಿಸ್ ಆಯಿತು. ಏನಕ್ಕೆ ಮಾಡಬೇಕು ಗುರು ಅಂದರೆ, ಸುಮ್ಮನೆ ನೀವು ಪೋರ್ಟರ್ ಕಿಟ್ಟಿಲ್ಲ ಅಂದರೆ ಪೋರ್ಟರ್ ಮಾಡದೆ ವೇಸ್ಟು ಅಂತ ಅನ್ನಿಸ್ತಾ ಇದೆ ನನಗೆ. ಅವಲಿಂದ ಇದು 4ನೇ ಆರ್ಡರ್ ಮಿಸ್ ಆಗ್ತಾ ಇರೋದು. ನೀವೇನಾದ್ರು ಪೋರ್ಟರ್ ಮಾಡ್ತೀರಂದರೆ
ದಯವಿಟ್ಟು ಕಿಟ್ ತಗೊಳ್ಲೇಬೇಕು. ಅಂದರೆ ಪ್ರಮೋಷನ್ ಏನಲ್ಲ ಗುರು, ಇದು ನಾನು ಮಾಡ್ತಾ ಇರೋದು ನನಗೆ ಆಗ್ತಾ ಇರೋ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಇವಾಗ ನೋಡಿ ಅವಲಿಂದ ಆರ್ಡರ್ ಏನೋ ಬರ್ತಾ ಇದ್ದಾವೆ, ಬಟ್ ಅಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. 10 ಸೆಕೆಂಡ್ ಅಡ್ವಾಂಟೇಜ್ ಇರೋರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಲೈವಾಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗ್ತಾಯಿದೆ ಅಂತ. ಅಂದರೆ ಇದೇ ಈ ರೋಡಲ್ಲೇ ಈಗ 4ನೇ ಆರ್ಡರ್ ಮಿಸ್ ಆಯಿತು. ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಆರ್ಡರ್ ಬರುತ್ತೋ ಬರೋದು ಅಂತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸುಮ್ಮನೆ ಮನೆಗೆ ಹೋಗ್ಬೋಣ ಆಫ್ ಮಾಡ್ಕೊಂಡು ಅಂತ ಅನ್ನಿಸ್ತಾ ಇದೆ ಗುರು. ಅಂದರೆ ಆರ್ಡರ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ಆರ್ಡರ್ ಮಾಡ್ಬೇಕು ಹೇಳಿ. ನೋಡೋಣ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ನೋಡ್ತೀನಿ. ಇದೇ ಥರ ಏನಾರು ಆದರೆ ನಿಜ ಗುರು ನಾನು ಡ್ಯೂಟಿ ಮಾಡಲ್ಲ, ಆಫ್ ಮಾಡ್ತೀನಿ. ನೋಡಿರಲ್ಲ ನಿಮ್ಮ ಕಣ್ಣು ಮುಂದೆನೇ ಎಷ್ಟು ಆರ್ಡರ್ಗಳು ಮಿಸ್ ಆಗ್ತಾ ಇದ್ದಾವೆ ಅಂತ. ಈಗ ಬಂದಿತ್ತು 188 ರೂಪಾಯಿ ಆರ್ಡರು, ಅದು ಕೂಡ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಅಂದರೆ ಟ್ಯಾಪ್ ಮಾಡ್ತಾನೆ ಇದ್ದೀನಿ. ಅಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಇಲ್ವಲ್ಲ ನನ್ನ ಹತ್ರ, ಅದರಿಂದಾಗಿ 10 ಸೆಕೆಂಡ್ ಅಡ್ವಾಂಟೇಜ್ ಯಾರಿಗಿದೆಯೋ ಅವರು ಪಟ್ಟಂತ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಹತ್ರಕ್ಕೂ ಆರ್ಡರು ಬರ್ತಾ ಇಲ್ಲ. ಅದು ಅಂದರೆ ಆರ್ಡರ್ ಬರೋದಕ್ಕಿಂತ ಮುಂಚೆನೇ ಯಾರೋ ಪಿಕ್ ಮಾಡ್ತಾಯಿದ್ದಾರೆ. ಸೊ ಅದರಿಂದಾಗಿ ಇನ್ನೂ 1 ಅವರ್ 1.5 ಅವರ್ ನೋಡ್ತೀನಿ. ತಿರ್ಗಾ ಆರ್ಡರು ಬಂದು ನನ್ನ ಕೈಲಿ ಏನಾರು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಡ್ಯೂಟಿ ಮಾಡ್ಬೇಕು ಹೇಳಿ. ಸೊ ಸುಮ್ಮನೆ ಟೈಮ್ ವೇಸ್ಟು, ಸುಮ್ಮನೆ ನಿಂತಿದ್ದಂಗೆ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನೋಡ್ತೀನಿ ಇನ್ನೂ 1 ಅವರ್ 1.5 ಅವರ್ ನೋಡ್ತೀನಿ. ಅವಾಗಲೂ ಸೇಮ್ ಇದೇ ಥರ ಆದರೆ ಸೊ ಡ್ಯೂಟಿ ಮಾಡಲ್ಲ, ಆಫ್ ಮಾಡ್ಕೊಂಡು ಸೀದಾ ನಾನು ಮನೆ ಹತ್ರ ಹೋಗ್ತೀನಿ. ಹೆಂಗೋ ಹುಷಾರು ಬರೋಲ್ಲ, ಸುಮ್ಮನೆ ಮನೆ ಹತ್ರ ಹೋಗ್ತೀನಿ. ನೆಕ್ಸ್ಟ್ ಏನಾರು ನಾನು ಪೋರ್ಟರ್ ಮಾಡಬೇಕು ಅಂದರೆ ನೆಕ್ಸ್ಟು ಕಿಟ್ ತೊಗೊಂಡೇ ಪೋರ್ಟರ್ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ. ಕಿಟ್ ಇಲ್ಲ ಅಂದರೆ ಪೋರ್ಟರ್ ನಿಜ ಮಾಡೋಕ್ಕಾಗಲ್ಲ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಅಂದರೆ ಮೊದಲನೇ ದಿನ ಏನು ಅನ್ನಿಸ್ತಿಲ್ಲ. ಏನಕ್ಕೆ ಅಂದರೆ ಆರಾಮಾಗಿ 10 ಸೆಕೆಂಡ್ ಅಡ್ವಾಂಟೇಜ್ ಇರಲಿವಲ್ಲ, ಆರಾಮಾಗಿ ಪಿಕ್ ಮಾಡ್ಕೊಂಡು ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಆಯ್ತಾವತ್ತು. ಬಟ್ ಇವತ್ತು ನೋಡಿ ಆರ್ಡರೇ ಪಿಕ್ ಮಾಡೋಕ್ಕಾಗ್ತಾಯಿಲ್ಲ. ಅವಾಗಿಂದ ನಾನು 2 ಆರ್ಡರ್ ಪಿಕ್ ಮಾಡಿರೋದು, ಏನಿಲ್ಲ ಅಂದರೆ ಒಂದು 7 ಆರ್ಡರ್ ಬಂದಿದೆ. 7 ಆರ್ಡರಲ್ಲಿ 2 ಆರ್ಡರ್ ಮಾತ್ರ ಪಿಕ್ ಮಾಡಿದ್ದೀನಿ. ಇನ್ನು 5 ಆರ್ಡರ್ ಕೂಡ ಮಿಸ್ ಆಗಿದ್ದಾವೆ. ನೋಡೋಣ ಏನಾದ್ರು ಇದೇ ಥರ ಮಿಸ್ ಆದರೆ ನಿಜ ಡ್ಯೂಟಿ ಮಾಡೋಕ್ಕಾಗಲ್ಲ ಗಾಯ್ಸ್. ಏನಂದರೆ ಇವಾಗ ಟೈಮ್ 2 ಗಂಟೆ ಆಗಿದೆ. ಅಂದರೆ ಈ ಗ್ಯಾಪಲ್ಲಿ ಇನ್ನೂ ಒಂದು ಆರ್ಡರ್ ಬಂದಿತ್ತು, ಆ ಆರ್ಡರ್ ಕೂಡ ಪಿಕ್ ಮಾಡೋಕ್ಕಾಗಿಲ್ಲ. ಅಂದರೆ ನನಗನ್ಸೋ ಪ್ರಕಾರ ಪೋರ್ಟರ್ ಕಿಟ್ ಇಲ್ಲ ಅಂದರೆ ಆರ್ಡರ್ ಪಿಕ್ ಮಾಡೋದು ತುಂಬ ಕಷ್ಟ. ಎಲ್ಲೋ ಅಂದರೆ ಯಾವ ಥರ ಅಂದರೆ ಈಗ ಯಾರಿಗೂ ಬೇಡದಲ್ಲೇ ಬಿಸಾಕಿರ್ತಾರಲ್ಲ ಅಂಥ ಆರ್ಡರ್ಗಳು ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ. ಪೋರ್ಟರ್ ಕಿಟ್ ಇಲ್ಲ ಅಂದರೆ ದಯವಿಟ್ಟು ಯಾರೋ ಪೋರ್ಟರ್ ಮಾಡೋಕ್ಕೆ ಹೋಗಲೇಬೇಡಿ. ಅಂದರೆ ಅರ್ನಿಂಗ್ ಎಷ್ಟಾಗಿದೆ ಗೊತ್ತಾಗುತ್ತೆ, 165 ರೂಪಾಯಿ ಅರ್ನಿಂಗು. ಅಂದರೆ 2 ಆರ್ಡರ್ ಮಾಡಿರೋದು 10 ಗಂಟೆಯಿಂದ 2 ಗಂಟೆವರೆಗೂ 2 ಆರ್ಡರ್ ಮಾಡಿರೋದು. ಅಂದರೆ ಆರ್ಡರನ್ನು ಬಂದವು, ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗ್ತದ. ಅಂದರೆ ಆರ್ಡರ್ ಬರಲಿಲ್ಲ ಅಂದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡಿಬಿಡ್ತಾಯಿದ್ದೆ ಗುರು. ಈ ಯಾವಾಗ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಅವಾಗಿಂದ ನಾನು ಡ್ಯೂಟಿ ಮಾಡೋದು ವೇಸ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದಾಗಿ ಡ್ಯೂಟಿ ಆಫ್ ಮಾಡ್ಕೊಂಡು ಸೀದಾ ಇವಾಗ ಮನೆಗೆ ಹೋಗ್ತೀನಿ. ಅಂದರೆ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಗೊತ್ತಾ ನೋಡಿ, 80 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಅಂದರೆ ಪೋರ್ಟರ್ ಡ್ಯೂಟಿ ಮಾಡೋಕ್ಕೆ ಬಂದು ಇನ್ನೂ ಕೈಯಿಂದ ದುಡ್ಡು ಎಕ್ಸ್ಟ್ರಾ ಹಾಕೊಂಡು ಮನೆಗೆ ಹೋಗ್ತಾರೆ. ಮೊದಲನೇ ಪೋರ್ಟರ್ ರೈಡರ್ ನಾನೇ ಇರಬೇಕು. ಅಂದರೆ ನನಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 150 ರೂಪಾಯಿ, ಇಲ್ಲೊಂದು 20 ಕಿಲೋಮೀಟರ್ ಓಡಿದೆ, ಇಲ್ಲೊಂದು 50 ರೂಪಾಯಿ, 200 ರೂಪಾಯಿ. ತಿರ್ಗಾ ವಾಪಸ್ ಮನೆಗೆ ಹೋಗೋಕ್ಕೆ 150 ರೂಪಾಯಿ. ಟೋಟಲ್ ಎಷ್ಟಾಯಿತು ಗುರು? 350 ರೂಪಾಯಿ ಆಯಿತು ಪೆಟ್ರೋಲಿಗೆ. 350 ರೂಪಾಯಿ ಪೆಟ್ರೋಲಿಗೆ ಹೋದರೆ 165 ರೂಪಾಯಿ ಇವತ್ತಿನ ಅರ್ನಿಂಗು. 150 ರೂಪಾಯಿ ಮೈನಸ್ ಮಾಡಿ ಇನ್ನೂ ನನಗೆ 200 ರೂಪಾಯಿ ಲಾಸ್ ಇವತ್ತು ಬಂದಿರೋದ್ರಿಂದ ಫಸ್ಟು ಟೈಮ್ ಈ ಥರ ಆಗಿರೋದು ನನಗೆ. ಯಾವುದ್ರಲ್ಲೂ ಹಿಂಗೆ ಆಗಿರಲ್ಲ ಗುರು. ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ ಎಲ್ಲ ಮಾಡಿದ್ದೀನಿ, ಅದು ಯಾವುದ್ರಲ್ಲೂ ಆಗಿರಲ್ಲ. ಫಾರ್ ದ ಫಸ್ಟು ಟೈಮು ಪೋರ್ಟರ್ ಮಾಡಲೇಬಾರ್ದು, ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರೋದು ಇವತ್ತೇನೆ. ನೋಡಿ ನೀವೇನಾದ್ರು ಪೋರ್ಟರ್ ಕಿಟ್ ಇಲ್ಲದೆ ಪೋರ್ಟರ್ ಮಾಡ್ತೀನಿ ಅನ್ನಂಗಿದ್ರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಪೋರ್ಟರ್ ಕಿಟ್ ಇರೋರಿಗೆ 10 ಸೆಕೆಂಡ್ ಅಡ್ವಾಂಟೇಜ್ ಇರುತ್ತಲ್ಲ, ಅವರೆಲ್ಲ ಆರಾಮಾಗಿ ಪಿಕ್ ಮಾಡ್ಕೊತಾರೆ. ನಮ್ಮ ಹತ್ರ ಪೋರ್ಟರ್ ಕಿಟ್ ಇಲ್ಲದೆ ಇರೋರು ಆರ್ಡರ್ ಪಿಕ್ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ಯಾವುದು ಬ್ಯಾಡ್ದಲ್ಲೇ ಇರೋ ಆರ್ಡರ್ ಇರುತ್ತಲ್ಲ ಅಂಥ ಆರ್ಡರ್ಗಳು ನಮಗೆ ಸಿಗುತ್ತೆ. ಅಂಥ ಆರ್ಡರ್ ನಾವು ತಗೊಂಡೋಗಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನಂಗಿದ್ರೆ ಪೋರ್ಟರಿಗೆ ಬನ್ನಿ ವಿತೌಟ್ ಕಿಟ್ಟು. ಅಂದರೆ ವಿತ್ ಕಿಟ್ಟು ಪರವಾಗಿಲ್ಲ, ಅಂದರೆ ಸುಮಾರಾಗಿದ್ದಾವೆ ಆರ್ಡರ್ ಅಂತ ಅನಿಸುತ್ತೆ. ಎಲ್ಲ ಆರ್ಡರ್ ಬಂದಿರೋ ನನಗೂ ಏನಿಲ್ಲ ಅಂದರೆ ಒಂದು 600-700 ರೂಪಾಯಿ ಆದರೂ ಇಷ್ಟೊತ್ತಿಗೆ ಆಗಿರೋದು. ಬಟ್ ಪೋರ್ಟರ್ ಕಿಟ್ ಇಲ್ದಿರೋ ಕಾರಣ ಬರೀ 150 ರೂಪಾಯಿ. ಅಂದರೆ ಆರ್ಡರು ಬಂದವು, ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗಲೇ ಇಲ್ವಲ್ಲ. 6 ಆರ್ಡರು ಮಿಸ್ ಆಗಿದ್ದಾವೆ. ಅದರಿಂದಾಗಿ ನೀವೇನಾದ್ರು ಪೋರ್ಟರಿಗೆ ಜಾಯ್ನ್ ಆಗ್ತೀನಿ ಅನ್ನಂಗಿದ್ರೆ ಪೋರ್ಟರ್ ಕಿಟ್ ಇದ್ದರೆ ಮಾತ್ರ ನೀವು ಮುಂದುವರೆದು. ಇಲ್ಲಾಂದರೆ ಪೋರ್ಟರ್ ಕಿಟ್ ಇಲ್ಲ ಅಂದರೆ ದಯವಿಟ್ಟು ಡ್ಯೂಟಿ ಮಾಡಬೇಡಿ. ಖಂಡಿತ ನಿಮ್ಮ ಪೆಟ್ರೋಲ್ಗೂ ಆಗೋಲ್ಲ, ಸುಮ್ಮನೆ ಟೈಮು ಕೂಡ ವೇಸ್ಟ್ ಆಗುತ್ತೆ ಅಷ್ಟೇ. ಅಂದರೆ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಗುರು. ಅಂದರೆ ಆರ್ಡರೇ ಪಿಕ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು ಇಲ್ಲಿ ಡ್ಯೂಟಿ? ಸುಮ್ಮನೆ ಮನೇಲಿ ಮನಿಕೊಂಬೋದಲ್ಲ ಅದ್ರ ಬದಲು. ಅದರಿಂದಾಗಿ ನನಗೂ ಬೇಜಾರಾಗಿ ಈಗ ಸೀದಾ ನೋಡಿ ತುಮಕೂರು ಕಡೆಗೆ
ಹೊರಟೆ. ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ಗುರು, ಎಷ್ಟೊತ್ತಾದರೂ ಆರ್ಡರೇ ಬರ್ತಾಯಿಲ್ಲ. ಏನಕ್ಕೆ ಮಾಡಬೇಕಿಲ್ಲ ಈ ಡ್ಯೂಟಿ? ಆರ್ಡರ್ ಬರ್ತದೆ, ಆರ್ಡರ್ ಪಿಕಪ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದರಿಂದಾಗಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ಪೋರ್ಟರು. ಸೊ ಇದ್ರ ಮೇಲೆ ನಿಮ್ಮ ಇಷ್ಟ, ಪೋರ್ಟರ್ ಮಾಡ್ತೀನಿ ಸೇರ್ಕೊಬೇಕು ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳೋಕ್ಕಾಗಲ್ಲ. ಅಂದರೆ ತುಂಬ ಜನ ಹೇಳೋರು ಬ್ರೋ ಪೋರ್ಟರ್ ವರ್ಸ್ಟು ಅಂತ. ಬಟ್ ಇಷ್ಟು ಬೇಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಬೇಗನೆ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ತಿರ್ಗಾ ನಾನು ಏನಾರು ಪೋರ್ಟರ್ ಡ್ಯೂಟಿ ಮಾಡಬೇಕು ಅಂತ ಅಂದರೆ ಪೋರ್ಟರ್ ಕಿಟ್ ಇದ್ದರೆ ಮಾತ್ರ ನಾನು ಡ್ಯೂಟಿ ಮಾಡ್ತೀನಿ. ಅಂದರೆ ಅಲ್ಲಿ ಯಾರೋ ಒಬ್ಬ ಪೋರ್ಟರ್ ಪಾರ್ಟ್ನರ್ನ ಕೂಡ ಕೇಳಿದೆ, ಬ್ರೋ ಇವಾಗ ಪೋರ್ಟರ್ ಕಿಟ್ ಕೊಡ್ತಾಯಿಲ್ಲ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡೆ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.